ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ನಿಲಮೇಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಂತಾನ್ ನಮಸ್ತೆ ಗುರುರ್ಮಮ. ಹರಿ ಓಂ. ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಗದ್ಯರೂಪವಾದ ಶಾಸ್ತ್ರದ ಭಂಡಾರವೆನಿಸಿದೆ. ಪ್ರತಿಯೊಂದು ಗದ್ಯವೂ ಉಪನಿಷತ್ ತುಲ್ಯವಾಗಿದೆ. ಇದನ್ನು ಶ್ರೀ ವ್ಯಾಸತೀರ್ಥರೇ ಅನುಮೋದಿಸಿ ತಾವು ಪೂಜಾ ಮಂಟಪದಲ್ಲಿ ಪುರಂದರದಾಸರ ಗ್ರಂಥವನ್ನು ಇಟ್ಟು ಪೂಜಿಸಿದರು ಎಂಬ ಐತಿಹ್ಯವಿದೆ. ಆದ್ದರಿಂದ ಪುರಂದರದಾಸರು ನಾರದಂಶವಾಗಿ ಉಪನಿಷತ್ ಭಾಗವನ್ನೇ ಕನ್ನಡ ರೂಪಾಂತರವಾಗಿ ಗದ್ಯ ರೂಪದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿಸುತ್ತಿದ್ದಾರೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಎಂದುದರಿಂದ 4 ಲಕ್ಷ ಶ್ಲೋಕ, 96 ಲಕ್ಷ ಅಕ್ಷರಗಳಿಂದ ಕೂಡಿದ ಭಗವಂತನ ಪ್ರತಿಮೆ. ಅವನ ಹೆಸರು ಪುರುಷೋತ್ತಮ ಎಂದು ಹೆಸರು. 96 ಲಕ್ಷ ಅಕ್ಷರಗಳಿಂದ ಕೂಡಿದ ಪ್ರತಿಮೆಯನ್ನು ಹೇಗೆ ನಾವು ಕಾಣುವುದು? ಅದನ್ನು ನಾವು ಬ್ರಹ್ಮಸೂತ್ರದಿಂದ, ಸಕಲ ಇತಿಹಾಸದಿಂದ, ಸಕಲ ಶ್ರುತಿ ವಾಗ್ಮಯದಿಂದ ನಾವು ತಿಳಿಯಬೇಕು. ಆದ್ದರಿಂದ 18 ಪುರಾಣಗಳನ್ನು ಶ್ರೀ ವೇದವ್ಯಾಸ ರಚಿಸಿಕೊಟ್ಟು ಭವಿಷ್ಯತ್ ಪುರಾಣ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಭವಿಷ್ಯತ್ ಪುರಾಣದಲ್ಲಿ ಒಂದನೇ ವಾಕ್ಯ ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯ ಅವಿರೋಧಾಧ್ಯಾಯದ 3ನೇ ಪಾದದ 22ನೇ ಸೂತ್ರಕ್ಕೆ ಉದ್ಧರಿಸಿರುವ ಶ್ರೀಮದಾನಂದ ತೀರ್ಥರ ವಾಕ್ಯ, ಏಕಶಬ್ದೈಃ ದ್ವಿಶಬ್ದಶ್ಚ ಬಹುಶಬ್ದಶ್ಚ ಕೇಶವಃ ಏಕ ಏವ ಉಚ್ಯತೆ ವೇದೈಃ ತಾವತಾ ನಾಸ್ಯ ಭಿನ್ನತಾ. ಪುರಾಣ ಪುರುಷೋತ್ತಮ ಎಂಬುದ ವಿಸ್ತೃತ ಅರ್ಥ ಏನು ಅಂದರೆ, ಭಗವಂತ ನಾವು ಈಗ ಯಾವ ಶಬ್ದದಿಂದ ಹೇಳ್ತಾ ಇದ್ದೀವಿ? ಪುರುಷೋತ್ತಮ ಶಬ್ದದಿಂದ ಹೇಳ್ತಾ ಇದ್ದೀವಿ. ಈ ಪುರುಷೋತ್ತಮ ಹೇಗೆ 96 ಲಕ್ಷ ಅಕ್ಷರಗಳಿಗೆ ನಿಯಾಮಕನಾಗಿ ಇದ್ದಾನೆ, ಭಗವಂತ ವೇದ್ಯನಾಗಿದ್ದಾನೆ ಎಂಬುದನ್ನು ಪುಷ್ಟೀಕರಿಸುವ ವಾಕ್ಯ ಭವಿಷ್ಯತ್ ಪುರಾಣದ ಈ ವಾಕ್ಯವಾಗಿದೆ. ಏಕಶಬ್ದೈಃ ದ್ವಿಶಬ್ದಶ್ಚ ಬಹುಶಬ್ದಶ್ಚ ಕೇಶವ. 96 ಲಕ್ಷ ಅಕ್ಷರಗಳಲ್ಲಿ ಒಂದು ಅಕ್ಷರವನ್ನು ಹೇಳಿದರು, 2 ಅಕ್ಷರವನ್ನು ಹೇಳಿದರು, 3 ಅಕ್ಷರವನ್ನು ಹೇಳಿದರು, ಅಥವಾ ಸಕಲ ಶಬ್ದಗಳನ್ನು ಹೇಳಿದರು. ವಾಚ್ಯನಾಗಿರತಕ್ಕಂಥವನು ಕೇವಲ ಕೇಶವ ಅಂದರೆ ಪುರುಷೋತ್ತಮ ಮಾತ್ರ. ಏಕ ಏವ ಉಚ್ಯತೆ, ಪುರುಷೋತ್ತಮನನ್ನೇ ತಿಳಿಸುತ್ತಿದೆ. ವೇದೈಹಿ ತಾವತ, ಸಕಲ ವೇದಗಳು, ಅನಂತ ವೇದಗಳಿದೆಯಲ್ಲ, ಆ ಎಲ್ಲ ವೇದಗಳು ಸಹ ಪುರುಷೋತ್ತಮನನ್ನೇ ತಿಳಿಸ್ತಾ ಇದೆ. ನಾಸ್ಯ ಭಿನ್ನತಾ, ಆದ್ದರಿಂದ ಆ ಅನಂತ ರೂಪಗಳೇನಿದೆ, ಯಾವ ಪರಸ್ಪರ ರೂಪಗಳಿಗೆ ಭಿನ್ನತೆಯನ್ನು ತಿಳಿಯಬೇಡಿ. ಎಲ್ಲವೂ ಅಖಂಡ ರೂಪವಾಗಿರತಕ್ಕಂಥದ್ದು.
96 ಲಕ್ಷ ಅಕ್ಷರಗಳು ನಮಗೆ ಖಂಡಿತವಾಗಿ ಕಂಡರೆ ಭಗವಂತನ ರೂಪ ಅಖಂಡಿತವಾಗಿ ಇದೆ ಅಂತ ನಾವು ಚಿಂತಿಸಬೇಕು. ಹೇಗೆ ನಾವು ಚಿಂತಿಸುವುದು? 100 ಕಿಲೋ ಸಕ್ಕರೆಯಲ್ಲಿ ಎಷ್ಟು ಪುಡಿ ಇದೆಯೋ? ಅನಂತ ಕೋಟಿ ಕೋಟಿ ಪುಡಿಗಳಿರುತ್ತೆ. ಎಲ್ಲವನ್ನು ನಾವು ಸಕ್ಕರೆ 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 ಅಂತ ಹೇಳ್ತೀವಿ ಹೊರತು ಒಂದೊಂದು ಕಣಕ್ಕೂ ಸಕ್ಕರೆ ಅಂತೀವಿ. 100 ಕಿಲೋ ಮೂಟೆಗೂ ಸಕ್ಕರೆ ಅಂತ ಹೇಳ್ತೀವಿ. 4 ಸಕ್ಕರೆ ತಗೊಂಡ್ರು ಸಕ್ಕರೆ, 5 ತಗೊಂಡ್ರು ಸಕ್ಕರೆ, 1 ಹಿಡಿ ಕೊಟ್ಟರು ಸಕ್ಕರೆ, 1 ಕಿಲೋ ತಗೊಂಡರು ಸಕ್ಕರೆ, ಒಟ್ಟು ಸಕ್ಕರೆಮಯ. ಆ ಸಕ್ಕರೆ ಎಂಬುದಕ್ಕಂಥದ್ದನ್ನೇ ಆನಂದ ಎಂಬುದನ್ನಾಗಿ ನಾವು ಪರಿವರ್ತಿಸಿಕೊಂಡು ನೋಡಿದಾಗ ಪ್ರತಿ ಅಕ್ಷರದಲ್ಲಿರತಕ್ಕಂಥ ಸಾರರೂಪವಾದದ್ದು ಯಾವುದು? ಆನಂದ. ಈ ಆನಂದಮಯನಾದ ಭಗವಂತನ ಹೆಸರೇನು? ಪರಮಾನಂದ. ಆದ್ದರಿಂದ ಭಗವಂತ ಆನಂದವೇ ಸಕಲವೂ ಆಗಿರುವುದರಿಂದ ಭಗವಂತನನ್ನು ಭಿನ್ನತೆಯ ನಾವು ಚಿಂತನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಅಖಂಡ ರೀತಿಯಲ್ಲಿ ನಾವು ಚಿಂತಿಸಬೇಕು. ಅದನ್ನು ಈ ಭವಿಷ್ಯತ್ ಪುರಾಣ ನಮಗೆ ಸ್ಪಷ್ಟೀಕರಿಸ್ತಾ ಇದೆ. ಏಕಶಬ್ದೈ ದ್ವಿಶಬ್ದಶ್ಚ ಬಹುಶಬ್ದಶ್ಚ ಕೇಶವ ಏಕ ಏವ ಉಚ್ಯತೆ ವೇದೈ ತಾವತಾ ನಾಸ್ಯ ಭಿನ್ನತಾ ಎಂಥ ಮೂಲ್ಯವಾದ ವಾಕ್ಯ ಶ್ರೀ ವೇದವ್ಯಾಸರು ನುಡಿದು ತೋರಿಸಿದ್ದಾರೆ. ಈ ವಾಕ್ಯ ಬರಲಿಕ್ಕೆ ಏನು ಕಾರಣ ಎಂಬುದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈ ಸೂತ್ರ ಎಂಬತಕ್ಕಂಥದ್ದು ಓಂ ನ ಅಣು ಅತಶ್ರುತೆ ಇತಿ ಚೇನ್ ಇತರ ಅಧಿಕಾರಾತ್ ಓಂ. ಇದರರ್ಥ ಏನು? ನಾವು ಪುರಾಣ ಪುರುಷೋತ್ತಮದ ಭಗವಂತನ ಹೇಳ್ತಾ ಇದ್ದೀವಿ. ಆದರೆ ಜೀವರು ಅನಂತ ಸಂಖ್ಯೆಯಲ್ಲಿ ಇರುವುದರಿಂದ ಭಗವಂತನಿಗೆ ಹೇಳ್ತಕ್ಕಂಥ ಎಲ್ಲ ಶಬ್ದಗಳು ಜೀವರಿಗೂ ಯಾಕೆ ಅನ್ವಯಿಸುವುದಿಲ್ಲ? ಜೀವರು ಚೇತನರಾಗಿದ್ದಾರೆ, ಜೀವರು ಮಾತಾಡುತ್ತಿದ್ದಾರೆ, ಜೀವರು ಕೆಲಸ ಮಾಡುತ್ತಿದ್ದಾರೆ. ಈ ಎಲ್ಲ ಕೆಲಸವು ನಾವು ಜೀವರಿಂದ ಸಮಸ್ತ ಜೀವಗಣಗಳಿಂದ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಹೊರತು ದೇವರಿಂದ ಅಂತ ನಾವು ನೋಡ್ತಾ ಇಲ್ಲ. ಆದ್ದರಿಂದ ಇದೆಲ್ಲವೂ ಜೀವರಿಗೆ ಸಮನ್ವಯ ಮಾಡಬಹುದಲ್ಲ ಅಂತ ನಮಗೆ ತಿಳಿದರೆ, ಈ ರೀತಿ ಆಕ್ಷೇಪ ಬಂದರೆ ಶ್ರೀ ವೇದವ್ಯಾಸದೇವರು ಆಕ್ಷೇಪ ಸಮಾಧಾನ ರೂಪವಾಗಿ ಈ ಶ್ರುತಿಯನ್ನು ಬ್ರಹ್ಮಸೂತ್ರವನ್ನು ತಿಳಿಸುತ್ತಿದ್ದಾರೆ. ಓಂ ನ ಅಣು ಅತಶ್ರುತೆ ಇತಿ ಚೇನ್ನ ಇತರಾಧಿಕಾರಾತ್ ಓಂ. ಜೀವನು ಅಣುವಲ್ಲ. ಅಣುತ್ವ ವಿರುದ್ಧ ಮಹತ್ವವನ್ನು ಬೋಧಿಸತಕ್ಕ ವ್ಯಾಪ್ತಾಹಿ ಆತ್ಮನಃ ಎನ್ನುವ ಶ್ರುತಿಯಿಂದ ಎಂದರೆ ಹಾಗೆ ಹೇಳಿಕೊಡುವುದು. ಈ ವ್ಯಾಪಕತ್ವ ಶ್ರುತಿಗೆ ಜೀವ ಭಿನ್ನ ಪರಮಾತ್ಮ ಪ್ರಕರಣತ್ವವಿದ್ದುದರಿಂದ, ಪರಮಾತ್ಮ ಪ್ರತಿಪಾದಕತ್ವವಿದ್ದುದರಿಂದ ಯಾವ ಭಗವಂತನ ಗುಣ ಅಂತ ನಾವು ಎಲ್ಲಿ ಹೇಳ್ತೀವಿ, ಏನೇನು ಹೇಳ್ತೀವಿ, ಅದು ಜೀವನಿಗೆ ಸರ್ವತಾ ನಾವು ಸಮನ್ವಯ ಮಾಡಿಕೊಡೋದು, ಹೇಳಕೊಡೋದು. ಉದಾಹರಣೆಗೆ ಪುರುಷೋತ್ತಮತ್ವ ಎಂಬತಕ್ಕಂಥದ್ದು ಯಾವ ಜೀವರಿಗೂ ಬರತಕ್ಕದ್ದಲ್ಲ. ಅದು ಕೇವಲ ಭಗವಂತನಿಗೆ ಮಾತ್ರ ಸೀಮಿತವಾದದ್ದು. ಅದರ ಲಕ್ಷಣವನ್ನೇ ನಾವು ತಿಳಿದಾಗ ಅದು ಜೀವರಿಗೆ ಅತಿ ವ್ಯಾಪ್ತಿ ಮತ್ತು ವ್ಯಾಪ್ತಿ ಲಕ್ಷಣದಿಂದ ಬರುತ್ತೆ ಹೊರತು ಲಕ್ಷಣವೇ ಕೂಡುವುದಿಲ್ಲ ಜೀವರಿಗೆ ಎನ್ನುವುದು ವೇದವ್ಯಾಸರ ಈ ಶ್ರುತದ ಅಭಿಪ್ರಾಯ. ಇದಕ್ಕೆ ಶ್ರೀಮದಾನಂದರ ಭಾಷ್ಯವನ್ನು ಬರೆಯುತ್ತಾ ಹೇಳ್ತಾರೆ. ವ್ಯಾಪ್ತಾ ಹಿ ಆತ್ಮನಶ್ಚೇತನ ನಿರ್ಗುಣಶ್ಚ ಇತಿ ವ್ಯಾಪ್ತಿಶ್ರುತೇನ
ಅಣುಜೀವ ಇತಿ ಚೇತ್ ನ. ಜೀವನು ಅಣುವಲ್ಲ. ವ್ಯಾಪ್ತಾ ಹಿ ಆತ್ಮನಃ ಎಂಬ ವ್ಯಾಪ್ತಿ ಅಭಿದಾಯಕ ಶ್ರುತಿ ಇದ್ದುದರಿಂದ, ಎಂದರೆ ಈ ಶ್ರುತಿ ಬಲದಿಂದ ಜೀವನಿಗೆ ವ್ಯಾಪ್ತತ್ವವನ್ನು ಹೇಳಿಕೊಡುವುದು. ಸ ಆತ್ಮ ಎನ್ನುವ ಶ್ರುತಿಯಲ್ಲಿ ಪರಮಾತ್ಮನನ್ನು ಹೇಳಿದ್ದರಿಂದ ಇದು ಪರಮಾತ್ಮಾಧಿಕಾರವಾಗಿದೆ. ಈ ಶ್ರುತಿಯು ಪರಮಾತ್ಮ ಪ್ರಕರಣವಾಗಿರುವುದರಿಂದ ಪರಮಾತ್ಮ ವಿಷಯಕ್ಕವೇ ಆಗಿದೆ. ಆದ ಕಾರಣ ಸಾವಕಾಶವಾಗಿದೆ. ಆ ಪರಮಾತ್ಮನು ಈ ಜಗತ್ತನ್ನು ಸೃಷ್ಟಿಸುತ್ತಾನೆ. ಶ್ರೀಹರಿಯ ಅಂತರ್ಗತನು, ಬಹಿರ್ಗತನು, ಸರ್ವಗತನು, ಹೀಗೆ ಎರಡು ಪ್ರಕಾರ, ಹಲವು ಪ್ರಕಾರವಾಗಿ, ಅಂದರೆ ಅಂತರ ಬಾಹ್ಯ ಜಗತ್ತನ್ನು ಅಂತ ಪುರುಷ ರೂಪದಿಂದಲೂ ಬಹಿಕಾಲ ರೂಪದಿಂದಲೂ ಧರಿಸುತ್ತಾನೆ. ಸ ಆತ್ಮ ಇದಂ ಸೃಜತಿ. ಸ ದ್ವಿದೇದಂ ಬಿಭರ್ತಿ ಅಂತರ್ಬಹಿಶ್ಚ. ಸ ಬಹುದೇಹ ಇದಂ ಅನುಪ್ರವಿಶ್ಯಾಂ ಆತ್ಮಾನೋ ಅಭಿನಯತಿ. ಸ ಆತ್ಮಾನ್ ಸ ಈಶಃ ಸ ವಿಷ್ಣು ಸ ಪರಃ ಪರೋ ವರಿಯಾನ್ ಇತಿ ಅಧಿಕಾರತತ್ವಾತ್. ಭಗವಂತನ ವಿಶೇಷ ಪ್ರಕಾರವಾಗಿ ಸಮಸ್ತ ಜಗತ್ತಿನಲ್ಲಿ ಅಣು ರೂಪದಲ್ಲಿ, ಮಹತ್ ರೂಪದಲ್ಲಿ ಇರತಕ್ಕಂಥದ್ದು ಹೇಗೆ ಅಂದರೆ, ಪ್ರತಿಯೊಂದು ಪದಾರ್ಥದಲ್ಲಿ ಒಳಗಡೆ ಹೊಕ್ಕಿರೋದ್ರಿಂದ ಅವನನ್ನು ಪುರುಷ ಎಂದ ಹೆಸರು. ಪುರದಲ್ಲಿ ವಾಸ ಮಾಡತಕ್ಕಂಥವನಿಗೆ ಪುರುಷ. ಅದನ್ನೇ ಪುರಂದರದಾಸರು ಪುರುಷೋತ್ತಮ ಎಂದು ಹೇಳಿರುವುದು. ಹೊರಗಡೆ ವಾಸ ಮಾಡಿರತಕ್ಕಂಥದ್ದು ಕಾಲರೂಪಿಯಾಗಿರ್ತಕ್ಕಂಥದ್ದು. ಶ್ರೀಹರಿ ಅಂತರ್ಗತನೂ ಹೌದು, ಬಹಿರ್ಗತನೂ ಹೌದು ಅಂತ ಎರಡು ರೀತಿ ನಾವು ತಿಳಿಬೇಕು. ಜಗತ್ತನ್ನು ಅಂತಃಪುರುಷ ರೂಪದಿಂದ, ಬಹಿ ಕಾಲರೂಪದಿಂದ ಧರಿಸಿರುತ್ತಾನೆ. ಒಳಗಡೆ ನಮಗೆ ಏಕೆ ಕಾಣುವುದಿಲ್ಲ ಅಂದರೆ ಪದಾರ್ಥ ಇದೆಯಲ್ಲ, ಅದೇ ಸಾಕ್ಷಿ. ಹೊರಗಡೆ ನಾವು ಯಾವಾಗ ನೋಡಿದ್ವು ಅಂದರೆ ಕಾಲರೂಪ. ನಾವು ನೋಡತಕ್ಕಂಥ ಒಂದು ಕಾಲ, ನಿನ್ನೆ ನೋಡಿದೆವು, ಇವತ್ತು ನೋಡಿದೆವು, ನೋಡುತ್ತಿದ್ದೆವು ಅಂತ ಹೇಳಿದಾಗ ಕಾಲವನ್ನೇ ಸೂಚಿಸುತ್ತೇವೆ. ಆ ಕಾಲರೂಪಿಯಾಗಿ ಭಗವಂತನಿದ್ದಾನೆ. ಆ ಶ್ರೀಹರಿಯ ಬಹುರೂಪಗಳುಳ್ಳವನಾಗಿ ಜಗತ್ತನ್ನು ಪ್ರವೇಶ ಮಾಡಿ ತನಗೆ ಸ್ವತಃವ ಅಭಿಮುಖವಾಗಿ ತನ್ನ ಕ್ರಿಯೆಗೆ ಅನುಕೂಲ ಕ್ರಿಯೆ ಉಳ್ಳವನಾಗಿ ಮಾಡುತ್ತಾನೆ. ಆ ಶ್ರೀಹರಿಯ ಆತ್ಮ ಎನ್ನುವ ಏಕವಚನ ಅಂತ ಶಬ್ದದಿಂದಲೂ, ಆತ್ಮಾನಃ ಎನ್ನುವ ಬಹುವಚನ ಅಂತ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ. ಆತನು ಸರ್ವಸ್ವಾಮಿ, ವ್ಯಾಪ್ತ, ವಿಲಕ್ಷಣ ಮತ್ತು ಸರ್ವೋತ್ತಮ. ವೇದವ್ಯಾಸರ ಸೂತ್ರಕ್ಕೆ ಶ್ರೀಮದಾನಂದ ತೀರ್ಥರು ಅತಿ ಅಚ್ಚುಕಟ್ಟಾಗಿ ಭಗವಂತನ ಮಹಿಮೆಯನ್ನು ತಿಳಿಸಿಕೊಟ್ಟಾಗ ಪುರುಷೋತ್ತಮತ್ವವನ್ನು ತಿಳಿಸಿದ್ದಾರೆ. ಸ ಆತ್ಮಾನಃ ಎನ್ನುವ ಶ್ರುತಿಯಲ್ಲಿ ರೂಪಬಹುತ್ವದಿಂದ ಬಹುವಚನವನ್ನು ಹೇಳಿದ್ದರಿಂದ ವ್ಯಾಪ್ತಾ ಹಿ ಆತ್ಮನಃ ಇತ್ಯಾದಿ ಶ್ರುತಿಯಲ್ಲಿದ್ದ ಬಹುವಚನವಿರೋಧವು ಇಲ್ಲವೆಂದು ಸೂಚಿತವಾಗುತ್ತದೆ. ಜೀವನ ಅವರತ್ವ ಇಟ್ಟುಕೊಂಡರೆ ನಿರ್ಗುಣತ್ವಾದ ವಿಶೇಷಣವು ಕೂಡಲಾರದು. ಚೇತನ ಪದದಿಂದ ಹೇಳಲ್ಪಟ್ಟ ಸರ್ವಜ್ಞತ್ವವು ಕೂಡಲಾರದು. ಚೇತನ ಪದದಲ್ಲಿ ಚೇತನತ್ವ ಮಾತ್ರ ವಿವಕ್ಷಿತವೆಂದು ಹೇಳಿಕೊಡೋದು. ಅದು ಆತ್ಮಾನಃ ಎನ್ನುವುದರಿಂದಲೇ ಲಭ್ಯವಾಗಿದೆ. ಅಂದರೆ ಇದು ಕೇವಲ ಪರಮಾತ್ಮನನ್ನು ತಿಳಿಸುವ ಶಬ್ದವಾಗಿದೆ ಎಂದರ್ಥ. ಈಶ್ವರನಿಗೆ ಬಹುವಚನದಂತೆ
ಶಬ್ದವಾಚ್ಯತ್ವ ಇದ್ದರೆ ರೂಪಗಳಿಗೆ ಪರಸ್ಪರ ಭೇದವು ಬರಬೇಕಾಗುತ್ತಲ್ಲ ಅಂತ ಸಂಶಯ ನಾವು ಪಡಬಹುದು. ನಾವು ಒಂದು ಸಕ್ಕರೆ ಮೂಟೆಯಲ್ಲಿ ಎಲ್ಲವೂ ಸಕ್ಕರೆಯನ್ನೇ ಉದಾಹರಣೆ ಕೊಟ್ಟಿದ್ದೀರಿ. ಆದರೆ ಪ್ರಪಂಚದಲ್ಲಿ ಅವು ಕಲ್ಲು, ಮಣ್ಣು, ಗಿಡ, ಮರ, ಬಳ್ಳಿ, ನೀರು, ಬೆಂಕಿ ಹೀಗೆ ವಿವಿಧ ಪದಾರ್ಥವನ್ನು ನೋಡುತ್ತೀವಲ್ಲ, ಇದು ಹೇಗೆ ಒಪ್ಪಿಸುವುದು? ಒಂದೇ ರೂಪ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳುವಾಗ ಈ ಭವಿಷ್ಯತ್ ಪುರಾಣ ಹೇಳ್ತಾ ಇದೆ, ಏಕಶಬ್ದೈ ದ್ವಿಶಬ್ದಶ್ಚ ಬಹುಶಬ್ದಶ್ಚ ಕೇಶವಃ ಏಕ ಏವ ಉಚ್ಯತೆ ವೇದೈಃ ತಾವತಾ ನಾಸ್ಯ ಭಿನ್ನತಾ ಇತಿ ಭವಿಷ್ಯತ್ ಪುರಾಣೇ. ಭಗವಂತ ಒಂದೇ ಪದಾರ್ಥದ ಅನಂತ ಸಂಖ್ಯೆಯಲ್ಲಿದ್ದರೂ ಭಗವಂತನೇ, ಭಿನ್ನ ಭಿನ್ನ ಪದಾರ್ಥದಲ್ಲಿ ರೂಪದಲ್ಲಿದ್ದರೂ ಭಗವಂತನೇ ಎಂದು ತಿಳಿಯಬೇಕು. ಕೇಶವ ಸೃಷ್ಟಿ ಸಂಹಾರಗಳಲ್ಲಿ ಬ್ರಹ್ಮ ರುದ್ರರಿಗೆ ನಿಯೋಜಕವಾದ ವಿಷ್ಣು ಎಲ್ಲ ರೂಪಗಳಿಂದ ಅಭಿನ್ನನೇ ಆದವನು. ಅನೇಕ ರೂಪಗಳಿದ್ದರಿಂದ ವೇದಗಳಲ್ಲಿರತಕ್ಕ ಏಕವಚನಾಂತ ಶಬ್ದಗಳಿಂದಲೂ ದ್ವಿವಚನಾಂತ ಶಬ್ದಗಳಿಂದಲೂ ಬಹುವಚನಾಂತ ಶಬ್ದಗಳಿಂದಲೂ ಹೇಳಲ್ಪಡುತ್ತಾನೆ. ಆದ್ದರಿಂದ ವಿಷ್ಣುವಿಗೆ ಭೇದವನ್ನು ಶಂಕಿಸಕೂಡದು. ಹೀಗೆ ಭವಿಷ್ಯತ್ ಪುರಾಣದಲ್ಲಿ ಹೇಳಿದಾದ ಕಾರಣ ಭೇದ ಪ್ರಸಕ್ತಿ ದೋಷವಲ್ಲ. ಭಗವಂತ ಸೃಷ್ಟಿ ಮಾಡುತ್ತಾನೆ, ಸ್ಥಿತಿ ಮಾಡುತ್ತಾನೆ, ಸಂಹಾರ ಮಾಡುತ್ತಾನೆ. ಸೃಷ್ಟಿಯಲ್ಲಿ ಸಂಹಾರ, ಸಂಹಾರದಲ್ಲಿ ಸ್ಥಿತಿ ನಾವು ಹೇಗೆ ತಿಳಿದುಕೊಳ್ಳೋದು? ಏಕೆಂದರೆ ಎಲ್ಲವೂ ವಿಭಿನ್ನವಾದ ವ್ಯಾಪಾರ. ಒಂದು ಹುಟ್ಟಿಸುವುದು, ಒಂದು ಬೆಳೆಸುವುದು, ಒಂದು ಅಳಿಸುವುದು. ಈ ಶಬ್ದವೇ ನಮಗೆ ಬೇರೆ ಬೇರೆ ತಿಳಿಸ್ತಾ ಇದೆ. ಎಲ್ಲವೂ ಒಬ್ಬನೇ ಹೇಗೆ ಆಗ್ತಾನೆ ಅಂತ ಹೇಳಿದರೆ, ನಮ್ಮ ದೃಷ್ಟಿಯಲ್ಲಿ ಮಾತ್ರ ಹುಟ್ಟಿಸುವುದು, ಉಳಿಸುವುದು, ಬೆಳೆಸುವುದು ಅಂತ ನಮಗೆ ತಿಳಿತಾ ಇದೆ. ಆದರೆ ಭಗವಂತನ ದೃಷ್ಟಿಯಲ್ಲಿ ಅಂದರೆ ಅಪ್ರಾಕೃತ ಚಿದಾನಂದ ದೃಷ್ಟಿಯಲ್ಲಿ ನಾವು ಚಿಂತಿಸಿದಾಗ ಹುಟ್ಟುವುದು ಯಾವುದು? ಎಲ್ಲವೂ ನಿತ್ಯ ಪದಾರ್ಥವಾದ ಮೇಲೆ ಹುಟ್ಟು ಎಲ್ಲಿ ಬಂತು? ಪರಮಾತ್ಮ ನಿತ್ಯ, ಜೀವರು ನಿತ್ಯ, ಪ್ರಕೃತಿ ನಿತ್ಯ. ಆದ್ದರಿಂದ ನಿತ್ಯತ್ವ ಹೇಗೆ ಬಂತು? ನಿತ್ಯತ್ವ ಎಂಬುದಕ್ಕೆ ಭಿನ್ನತೆ ಹೇಗೆ ಬಂತು? ಇನ್ನು ಬೆಳೆಸುವುದು ಅಂದರೆ ಏನರ್ಥ? ನಿತ್ಯವಾಗಿ ಪದಾರ್ಥಕ್ಕೆ ಏಕಪ್ರಕಾರವಾಗಿರತಕ್ಕಂಥದ್ದು. ಜಡ ಪದಾರ್ಥವಾದರೆ ವಿಕಾರ ರೂಪವಾಗಿ ತೋರುತ್ತದೆ ಹೊರತು ಅನೇಕ ಕಣಗಳು ಅಭಿನ್ನವಾದ ಪ್ರಕೃತಿಯಲ್ಲಿ ಲೀನವಾಗಿರುತ್ತದೆ. ಅದನ್ನು ಹೇಗೆ ಬೆಳೆಸುವುದು ಅಂತ ಹೇಳುವುದು? ಮತ್ತೆ ಸಂಹಾರ ಮಾಡುವುದು ಅಂದರೆ ಏನರ್ಥ? ನಿತ್ಯವಾದ ಪದಾರ್ಥಕ್ಕೆ ಸಂಹಾರ ಅಂದರೆ ಎಲ್ಲಿದೆ ಅರ್ಥ? ಆದ್ದರಿಂದ ಅಪ್ರಾಕೃತ ಚಿದಾನಂದನಿಗೆ ನಾವು ಚಿಂತಿಸಿದಾಗ ಸೃಷ್ಟಿ ಸ್ಥಿತಿ ಸಂಹಾರ ಕ್ರಿಯೆವು ಹೊರಗಡೆ ನಾವು ಏನು ಕಾಣ್ತಾ ಇದ್ದೀವಿ ಅದು ಕೇವಲ ತಾತ್ಕಾಲಿಕ ರೂಪವಾದ ವಿಕಾರ ರೂಪವಾಗಿದೆ. ಆದರೆ ದಿವ್ಯ ಚಕ್ಷುಸ್ಸಿನಿಂದ ನಾವು ಚಿಂತಿಸಿದಾಗ ಅನಾದಿ ನಿತ್ಯವಾದ ಈ ಪದಾರ್ಥಗಳಿಗೆ ಸೃಷ್ಟಿ ಎಂಬುದು ಕೇವಲ ಜಡದ ಸಂಬಂಧ, ಸ್ಥಿತಿ ಎಂಬುದು ಅನಂತ ಜಡಗಳ ಸಂಯೋಜನ, ಸಂಹಾರ ಎಂಬುದು ಅನೇಕ ಜಡಗಳ ವಿಭಜನೆ. ಆದ್ದರಿಂದ ಎಲ್ಲವೂ ಸಹ ನಿತ್ಯವಾಗಿ ಕೂಟಸ್ಥವಾಗಿರುವುದರಿಂದ ಭಗವಂತನ ರೂಪಗಳಲ್ಲಿ ಸೃಷ್ಟಿಕಾರಿಕೆ ಬ್ರಹ್ಮ, ಸ್ಥಿತಿಕಾರಿಕೆ ವಿಷ್ಣು, ಸಂಹಾರಕಾರಕ್ಕೆ ರುದ್ರ ಅಂತ ನಾವು ತಿಳಿಸಿದರೆ ಅದೆಲ್ಲವೂ ಭಗವಂತನೇ ಎಂಬುದು ನಾವು ಈ ಕ್ರಮದಿಂದ ನಾವು ಅತಿ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಎಲ್ಲವೂ ನಿತ್ಯವಾದ್ದರಿಂದ ಭಗವಂತನ ಶಬ್ದ, ಭಗವಂತನ ಆಕಾರ, ಭಗವಂತನ ಗುಣ ನಿತ್ಯವಾಗಿರುವುದರಿಂದ ಆತನ ಕ್ರಿಯೆಗೆಲ್ಲವೂ ನಿತ್ಯವೇ ಆಗಿದೆ. ಅವನಲ್ಲಿ ಯಾವ ವಿಕಾರವೂ ಇಲ್ಲ,
ಎಲ್ಲವೂ ಸಹ ಭಗವಂತನ ನಾಮಧೇಯವೇ ಗುಣನವಾಚಕವೇ ಆಗಿದೆ, ನಾಮದಾಯಕವೇ ಆಗಿದೆ, ಕ್ರಿಯಾರೂಪವೇ ಆಗಿದೆ. ಇದನ್ನು ಈ ಭವಿಷ್ಯೋತ್ತರ ಪುರಾಣ ನಮಗೆ ಅಚ್ಚುಕಟ್ಟಾಗಿ ತಿಳಿಸಿಕೊಡ್ತಾ ಇದೆ. ಇದು ಬಹಳ ಸುಲಭವಾಗಿದೆ, ಆದರೆ ನಾವು ಚಿಂತಿಸಿದಾಗ ನಮಗೆ ಹೊಳೆಯುವುದು ಇಂತಹ ಅತ್ಯಂತ ಪ್ರಬುದ್ಧವಾದ ವಿಷಯವನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ಅಂತ ತೋರಿಸಿದ್ದಾರೆ. ಅದನ್ನು ವೇದವ್ಯಾಸರ ಸೂತ್ರದಿಂದ ಮತ್ತು ಶ್ರೀಮದಾನಂದರ ಭಾಷ್ಯದಿಂದ ನಾವು ಜೊತೆ ಮಾಡಿಕೊಂಡು ನೋಡಿದಾಗ ಸೃಷ್ಟಿ, ಸ್ಥಿತಿ, ಸಂಹಾರ ಮೂರನ್ನೂ ಸಹ ಪರಸ್ಪರ ಅಭಿನ್ನವಾಗಿ ಇರತಕ್ಕಂಥ ಭಗವಂತನ ಕ್ರಿಯೆಯಾಗಿದೆ ಎಂದು ನಾವು ಚಿಂತಿಸಬಹುದಾಗಿದೆ. ಯಾವಾಗ ನಾವು ನಿತ್ಯ ಎಂಬುದಕ್ಕಂತಾಗಿ ನಾವು ತಿಳಿದುಬಿಟ್ಟಾಗ, ಆ ನಿತ್ಯ ಎಂದರೆ ವಿಕಾರವಾಗಿರತಕ್ಕಂಥದ್ದಲ್ಲ. ವಿಕಾರ ಹೊಂದಿದರೆ ಅದು ನಾಶವಾಗುತ್ತದಲ್ಲ. ಆದ್ದರಿಂದ ನಿತ್ಯತ್ವಕ್ಕೆ ಬೆಲೆ ಏನು? ಹಾಗಾದರೆ ನಾವು ಕಾಣುತ್ತಿರುವ ಅನಿತ್ಯ, ಬೆಳಗುವುದು, ಹುಟ್ಟುವುದು, ಸಾಯುವುದು ಯಾವುದು? ಇದು ಕೇವಲ ಜಡಗಳ ಸಂಪರ್ಕ, ಸಂಯೋಗ, ವಿಯೋಗಗಳು. ಜಡದ ಸಂಪರ್ಕ, ಅದರ ವಿಯೋಗವಾಗುವುದೇ ಸಂಹಾರ. ಇದನ್ನೇ ಸೃಷ್ಟಿಯಲ್ಲಿ ಏನು ಹೇಳಿದ್ದಾರೆ? ಯಾವಾಗ ಪ್ರಕೃತಿ ಸಮನ್ವಯ ಸಾಧಾರಣ ಸೃಷ್ಟಿಯಲ್ಲಿದ್ದರೆ ಅದಕ್ಕೆ ಸಂಹಾರ ಕ್ರಿಯೆ ಅಂತ ಹೆಸರು. ವಿಷಮ ಸ್ಥಿತಿಯಲ್ಲಿ ಬಂದಾಗ ಸ್ಥಿತಿ ಅಥವಾ ಬೆಳಗುವುದು ಅಂತ ಹೆಸರು. ಇನ್ನೊಂದು ಕಡೆಯಲ್ಲಿ ಸೃಷ್ಟಿ ಪ್ರಕರಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು ತಿಳಿದಾಗ ಇದೇ ಭಗವಂತನ ಕಾಲರೂಪ ಮತ್ತು ಅಂತರ್ಗತನಾಗಿರ್ತಕ್ಕಂಥ ಪುರುಷ ರೂಪ, ಪುರುಷೋತ್ತಮನನ್ನು ತಿಳಿದಾಗ ಶ್ರೀ ಪುರಂದರದಾಸರು ಹೇಳಿರ್ತಕ್ಕಂಥ ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರದ ಉಪದೇಶ ಅರಿವಾಗುತ್ತದೆ. ಇಂತಹ ವಿಶೇಷವಾದ ಅರ್ಥವನ್ನು ಬೋಧಿಸಿದ ಶ್ರೀ ಪುರಂದರದಾಸರಿಗೆ, ಅವರಿಗೆ ಅಂತರ್ಯಾಮಿ ಪುರಂದರ ವಿಠಲನಿಗೆ ನಮಸ್ಕಾರ ಮಾಡಿಸುತ್ತಾ, ಇಂತಹ ವಿಶೇಷವಾದ ಅರ್ಥಾನುಸಂಧಾನವನ್ನು ಮಾಡಿದ್ದು ಕೇವಲ ನಮ್ಮ ತಂದೆ ತಾಯಿಗಳ ಅನುಗ್ರಹ ವಿಶೇಷದಿಂದ, ಹಿರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ವಿಶೇಷದಿಂದ, ಇವರಲ್ಲಿ ನಿಂತು ಮಾಡಿಸಿದ ಭಾರತೀಯ ಪತಿ ಶ್ರೀ ವಾಯುದೇವರ ವಿಶೇಷ ಬಲ, ವಾಕ್, ಶಕ್ತಿ ಎಲ್ಲವನ್ನೂ ಸಹ ಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾರೆ. ಇವರೆಲ್ಲರ ಅನುಗ್ರಹ ಮತ್ತು ಸ್ಮರಣೆ ಮಾಡಬೇಕು. ಕೃತಸ್ಮರ ಕೃತಗಂ ಸ್ಮರ ಎಂದು ಸ್ಮರಿಸುತ್ತಾ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತನನ್ನೇ ನಾವು ನಮಸ್ಕರಿಸಬೇಕು. ಅದರಿಂದ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.